ಸಿದ್ದು ಡಿಕೆ ನಡುವೆ 30-30 ಒಪ್ಪಂದ ಏರ್ಪಟ್ಟಿದ್ದು ಸತ್ಯ. ಡಿಕೆಶಿಗೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು, ಇದು ಸತ್ಯ. ಸಿದ್ದು ಡಿಕೆ ನಡುವೆ 30-30 ಒಪ್ಪಂದ ಏರ್ಪಟ್ಟಿದ್ದು ಸತ್ಯ. ಡಿಕೆಶಿಗೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು, ಇದು ಸತ್ಯ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನನಗೆ ಮಾಹಿತಿ ಇದೆ. ಸಿದ್ದು ಡಿಕೆ 2 ವರ್ಷ ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕು. ಒಪ್ಪಂದ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯ ಓಪನ್ ಆಗಿ ಹೇಳಲಿ. ಹೈಕಮಾಂಡ್ ಆದ್ರೂ ನಮಗೆ ಒಪ್ಪಂದ ಮಾಡಿಲ್ಲವೆಂತೂ ಹೇಳಲಿ. ಸ್ಫೋಟಕ ಹೇಳಿಕೆ ನೀಡಿದಂತಹ ಡಿಕೆಶಿ ಬೆಂಬಲಿಗ ಶಾಸಕ. ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ ಶಿವಗಂಗಾ ಬಸವರಾಜು. ಒಪ್ಪಂದದ ಬಗ್ಗೆ ನಮಗೆ ಗೊತ್ತಿದೆ, ಏರ್ಪಟ್ಟಿದ್ದು ಸತ್ಯ. 30-30 ಅಂತ ಒಪ್ಪಂದ ಆಗಿತ್ತು. ಡಿಕೆಶಿಗೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು, ಇದು ಕೂಡ ಸತ್ಯನೇ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಮಗೆಲ್ಲ ಮಾಹಿತಿ ಇದೆ, ನಂಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಸಿದ್ದು ಡಿಕೆ 2 ವರ್ಷದ ಒಪ್ಪಂದದ ಬಗ್ಗೆ ಹೈಕಮಾಂಡೇ ಸ್ಪಷ್ಟನೆ ಕೊಡಬೇಕು ಅಂದಿದ್ದಾರೆ. ಒಪ್ಪಂದ ಒಂದರ ವೇಳೆ ಆಗಿಲ್ಲ ಅಂತಂದಿದ್ರೆ ಸಿದ್ದರಾಮಯ್ಯನವರೇ ಓಪನ್ ಆಗಿ ಹೇಳಿ, ಅಥವಾ ಒಪ್ಪಂದ ಆಗಿಲ್ಲದೆ ಇದ್ರೆ ಹೈಕಮಾಂಡ್ ಆದ್ರೂ ಒಪ್ಪಂದ ಮಾಡಿಲ್ಲ ಅಂತ ಹೇಳಲಿ. ಯಾರಾದ್ರೂ ಈ ಬಗ್ಗೆ ಮಾತನಾಡಲಿ. ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಡಿಕೆಶಿ ಬೆಂಬಲಿಗ ಶಾಸಕ. ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಶಿವಗಂಗಾ ಬಸವರಾಜು ಹೇಳಿದಂತಹ ಈ ಹೇಳಿಕೆ. ಹೌದು, ಒಪ್ಪಂದ ಆಗಿತ್ತು. 30-30 ಅಂತೂ ಒಪ್ಪಂದ ಏರ್ಪಟ್ಟಿತ್ತು, ಇದು ಸತ್ಯ. ಡಿಕೆಶಿಗೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಇದು ಕೂಡ ಸತ್ಯ ಅಂತ ಹೇಳಿದ್ದಾರೆ. 30-30 ಒಪ್ಪಂದ ಏರ್ಪಟ್ಟಿದ್ದು ಸತ್ಯ ಅಂತ ಈಗ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆಗಿದೆಯೋ ಆಗಿಲ್ಲ, ಏನು 2.5 ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ, ಅದು ಸ್ಪಷ್ಟಪಡಿಸ್ಬಿಟ್ರೆ ಮುಗಿದೋಯ್ತು. ಮೊನ್ನೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ, ಹೈಕಮಾಂಡ್ ಅವರು ಸ್ಪಷ್ಟಪಡಿಸ್ಲಿ, 2.5 ವರ್ಷದ ಒಪ್ಪಂದ ಆಗಿಲ್ಲ, ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರಿದೋಯ್ತಲ್ಲ. ನಾವು ಹೇಳ್ಬಿಡ್ತೀವಿ, ಇಲ್ಲಪ್ಪ 2.5 ವರ್ಷ ಮಾತುಕತೆ ಆಗಿಲ್ಲ, 5 ವರ್ಷ ಇವರೇ ಇರ್ತಾರೆ. ನಾವೆಲ್ಲ ಪ್ರತಿಯೊಂದು 224 ಕ್ಷೇತ್ರಕ್ಕೂ ನೀವು ಹೊರಟು ಬಿಡ್ರಿ, ಕ್ಯಾಮ್ರಾ ತಗೊಂಡು ಎಲ್ಲರನ್ನೂ ಕೇಳ್ಬಿಡಿ, ಹಿಂಗೆ ಒಪಿನಿಯನ್ ಬಂದಿದೆ, 2 ವರ್ಷ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳಿದೆ. ನಿಮ್ಮ ಒಪಿನಿಯನ್ ಅಂತ ಒಂದ್ಸರಿ ಫೈನಲ್ ಒಂದು ರೌಂಡ್ ಮಾಡಿಬಿಡಿ, ಅದನ್ನ ಮುಗಿಸ್ಬಿಟ್ರೆ ಬೇರೆ ಅಭಿವೃದ್ಧಿ ವಿಷಯಕ್ಕೆ ಜಟಾಪಟಿ ಮಾಡೋಕೆ ಚೆನ್ನಾಗ್ತದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ, 2 ವರ್ಷ ಇದೆ. ಮಾನ್ಯ ಹೈಕಮಾಂಡ್ ಮನವಿ ಮಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, KPC ಅಧ್ಯಕ್ಷರಿಗೂ ಮನವಿ ಮಾಡ್ತೀನಿ. ಇದೇನು 2.5 ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. 2 ವರ್ಷ ಆಗಿ ಅದ್ರ ಮೇಲೆ ಎಲ್ಲ ರೀತಿಯ ಬೆಳವಣಿಗೆಗಳಾಗಿದ್ದಾವೆ. ಇದ್ರ ಮೇಲೂ ಅದನ್ನು ಮುಂದುವರ್ಸೋದು ಉತ್ತಮ ಅಲ್ಲ. ಯಾರು 2.5 ವರ್ಷ ಇವರೇ ಮುಂದುವರಿತಾರೆ, ನಾವು ಯಾರೂ ಮಾತು ಕೊಟ್ಟಿಲ್ಲ, ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರಾದರೂ ಹೇಳಿ, ಇಲ್ಲ ಹೈಕಮಾಂಡ್